ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ. ಆಪಾದಮೌಲ್ಯಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಇತ್ತೀಚಿನ ದಿನಮಾನಗಳಲ್ಲಿ, ವಿಶೇಷವಾಗಿ ಕೆಲವು ದಿನಗಳ ಹಿಂದೆ ಯೂಟ್ಯೂಬ್ನಲ್ಲಿ ಶ್ರೀ ಹೃಷಿಕೇಶ ತೀರ್ಥ ಶ್ರೀಮಚ್ಚರಣರು ರಚನೆ ಮಾಡಿರತಕ್ಕಂತಹ, ಅರ್ಥಾತ್ ದಾಖಲಿಸಿದಂತಹ ಸರ್ವಮೂಲ ಗ್ರಂಥಗಳ ಸಂಶೋಧನೆ ಮಾಡಿದ ಸಂಶೋಧಕರು ಕೆಲವು ಮಾತುಗಳನ್ನು ಆಡಿರತಕ್ಕಂತಹ ವಿಚಾರಗಳ ಬಗ್ಗೆ ನನಗೆ ಬಂದ ಸಂದೇಹಗಳನ್ನು ನಾನಿಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಯಾರು ಹಾಗೆ ಹೇಳಿದವರು ಅಂತ ಹೆಸರು ಹೇಳೋದು ಬೇಡ. ಮೊದಲಿಗೆ ಕಾರಣ ಏನು ಅಂದರೆ, ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಸರ್ವಜ್ಞಕಲ್ಪ ಶ್ರೀಮಟ್ಟೀಕಾಕೃತ್ಪಾದರು ನಮಗೆ ಇತಿ ಕೇಚನ ಇತಿ ಕೇಚಿತ್ತು ಹೀಗೆಲ್ಲ ಹೇಳಿ ತತ್ವಗಳ ವಿಚಾರವನ್ನು ಮಾಡಬೇಕೋ ಹೊರತು ವ್ಯಕ್ತಿಗಳ ವಿಚಾರ ಏನಿದೆ ಅದು ಅಷ್ಟೊಂದು ಸಮಂಜಸವಾದದ್ದಲ್ಲ ಅನ್ನುವಂತಹ ಒಂದು ವಿಚಾರ ಏನಿದೆ, ಆ ವಿಚಾರಕ್ಕನುಗುಣವಾಗಿ ನಾವಿಲ್ಲಿ ವಿಷಯಗಳನ್ನು ಮಾತ್ರ ವಿಮರ್ಶೆಗೆ ಆಯ್ದುಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಹೀಗಾಗಿ ಅವರ ಹೆಸರುಗಳನ್ನು ನಾನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡುವುದಿಲ್ಲ. ಹೃಷಿಕೇಶ ತೀರ್ಥರು ಬರೆದಿರತಕ್ಕಂಥ ಅವರ ಒಟ್ಟಾರೆ ಅಭಿಪ್ರಾಯ, ಆ ಸಂಶೋಧಕರ ಒಟ್ಟಾರೆ ಅಭಿಪ್ರಾಯ, ಹೃಷಿಕೇಶ ತೀರ್ಥ ಶ್ರೀಪಾದಂಗಳವರು ಬರೆದಿಟ್ಟ ಕೋಶ ಏನಿದೆ ಅದು ಮೂಲಕೋಶ. ಶ್ರೀಮಟ್ಟೀಕಾಕೃತ್ಪಾದರಿಗೆ ದೊರೆತಿರತಕ್ಕಂತಹ ಸರ್ವಮೂಲ ಅದು ಪ್ರಚಲಿತ ಕೋಶ, ಅದು ಪ್ರಚಲಿತ ಪಾಠ ಎಂಬುದಾಗಿ ಅವರ ಒಟ್ಟಾರೆ ಅಭಿಪ್ರಾಯ. ಹೀಗಾಗಿ ಪ್ರಚಲಿತ ಪಾಠದಲ್ಲಿ ಕೆಲವೊಂದು ತಪ್ಪು ಪಂಕ್ತಿಗಳಿವೆ, ವ್ಯತ್ಯಾಸಗಳಿವೆ. ಮೂಲಕೋಶದಲ್ಲಿ ಹಾಗೆ ಇಲ್ಲ ಅನ್ನುವುದು ಅವರ ಒಟ್ಟಾರೆ ಅಭಿಪ್ರಾಯ. ಹೃಷಿಕೇಶ ತೀರ್ಥ ಶ್ರೀಮಚ್ಚರಣರ ಬಗ್ಗೆ ಅತ್ಯಂತ ಗೌರವ, ಭಕ್ತಿ, ವಿಶ್ವಾಸ, ಶ್ರದ್ಧೆ ಎಲ್ಲರಿಗೂ ಇದೆ. ಎಲ್ಲ ಮಾಧ್ವರಿಗೂ ಇರಲೇಬೇಕಾಗಿರತಕ್ಕಂತಹ ಒಂದು ನಿರ್ವಿವಾದದ ವಿಷಯ. ನಮ್ಮ ಪ್ರಾತಸ್ಮರಣೀಯರಾದ ಶ್ರೀಮತ್ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರಂತೂ ಹೃಷಿಕೇಶ ತೀರ್ಥರ ಬಗ್ಗೆ ಹೇಳಬೇಕಾದರೆ ಶ್ರೀಮದ್ ಉಡುಪಿ, ನೋಡ್ರಿ, ಉಡುಪಿಗೆ ಹೇಗೆ ಹಾಕಬೇಕಾದ್ರೆ, ಕ್ಷೇತ್ರಕ್ಕೆ ಹಾಕಬೇಕಾದ್ರೆ ಶ್ರೀಮತ್ ಅಂತ ಶಬ್ದ ಹಾಕ್ತಾರೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಶ್ರೀಮದ್ ಉಡುಪಿ ಶ್ರೀಕೃಷ್ಣಪಾದ ಪದ್ಮಾರಾಧಕ ಹೃಷಿಕೇಶ ಶ್ರೀಮಚ್ಚರಣೈ ಶ್ರೀಮಧ್ವರಾಜ ಮುಖ ಕಮಲಾತ್ ಶ್ರುತ್ವಾ ಲಿಖಿತಮೇತದ್ಧಾತು ವ್ಯಾಖ್ಯಾನಮಿತಿ. ನೋಡ್ರಿ, ಎಷ್ಟು ಗೌರವ ಕೊಡ್ತಾರೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಶ್ರೀಮಚ್ಚರಣರು ಅಂತಾರೆ. ಅವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಮುಖ ಕಮಲದಿಂದ ಕೇಳಿ, ಅಂದರೆ ಈ ಧಾತುಗಳ ಬಗ್ಗೆ ವ್ಯಾಖ್ಯಾನ ಮಾಡುವಾಗ ಭಾಗವತಕ್ಕೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನವನ್ನು ಮಾಡುವಾಗ ಈ ಮಾತನ್ನು ಕೋಟ್ ಮಾಡ್ತಾರೆ ದಶಮಸ್ಕಂದದಲ್ಲಿ. ಅರ್ಥಾತ್ ಅವರ ಅಭಿಪ್ರಾಯ ಏನು ಅಂದರೆ, ಎಷ್ಟು ಗೌರವ ಕೊಟ್ಟು ಮಾತನಾಡ್ತಾರೆ. ಹೃಷಿಕೇಶ ಶ್ರೀಮಚ್ಚರಣೈ ಅಂತಾರೆ. ಹೀಗಾಗಿ ಸತ್ಯಧರ್ಮತೀರ್ಥರಂತಹ ಮಹನೀಯರೇ ಅವರಿಗೆ ಶ್ರೀಮಚ್ಚರಣರು ಅಂತ ಶಬ್ದ ಪ್ರಯೋಗ ಮಾಡ್ತಾರೆ ಅಂದರೆ ಖಂಡಿತ ಎಲ್ಲರಿಗೂ ಕೂಡ ಮಾನ್ಯರೇ. ಶ್ರೀಮದಾಚಾರ್ಯರು ಸಾಕ್ಷಾತ್ ಶಿಷ್ಯರಾಗಿ ಬರ್ತಾರೆ ಅಂದರೆ ಅವರ ಮಾನ್ಯರಲ್ಲ ಅಂತ ತಿಳಿದರೆ ಅದು ನಾಚಿಕೆಗೇಡಾಗುವಂತಹ ಪ್ರಸಂಗ ಒದಗಿ ಬಂದೀತು. ಆದ್ದರಿಂದಾಗಿ ಹೃಷಿಕೇಶ ತೀರ್ಥರ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಗೌರವ, ವಿಶ್ವಾಸ, ಶ್ರದ್ಧೆ ಅನ್ನೋದೇನಿದೆ ಅದು ಇದ್ದೇ ಇದೆ. ಅದನ್ನು ಮಾಡಲೇಬೇಕಾದದ್ದು. ಇದೇ ಅಂದರೆ ದೊಡ್ಡ ಸಿಕ್ಕಿ ಅಂತಲ್ಲ, ಅದು ಇರಲೇಬೇಕಾದದ್ದು ನಮ್ಮ ಧರ್ಮ. ಅಂದ್ರೇ ಆತ್ಮೋದ್ಧಾರ, ಅದರಲ್ಲಿ ಎರಡನೆಯ ವಿಚಾರ ಇಲ್ಲ. ನಾರಾಯಣ ಪಂಡಿತಾಚಾರ್ಯರು ಕೂಡ ತಮ್ಮ ಶ್ರೀಮತ್ ಸುಮಧ್ವ ವಿಜಯ ಮಹಾಕಾವ್ಯದಲ್ಲಿ ನಿಜ ಶಿಷ್ಯ ಪ್ರವರೇಣ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ನಿಜ ಶಿಷ್ಯ ಪ್ರವರೇಣ ವಾಚ್ಯಮಾನೇ, ನಿಜ ಶಿಷ್ಯ ಪ್ರವರರು ಅಂತಾರೆ. ಅಷ್ಟೇ ಅಲ್ಲ, ವಶೀಕೃತ ಹೃಷಿಕಾಶ್ಚ, ಹೀಗೆ ಶ್ರೇಷ್ಠವಾಗಿರ್ತಕ್ಕಂತಹ ಸಂಬೋಧನೆಯನ್ನು ಮಾಡಿ ಅವರ ಮಹತಿಯನ್ನು ತಿಳಿಸಿಕೊಡುತ್ತಾರೆ ಶ್ರೀಮನ್ನಾರಾಯಣ ಪಂಡಿತಾಚಾರ್ಯರು. ಹೀಗಾಗಿ ಹೃಷಿಕೇಶ ತೀರ್ಥರ ಬಗ್ಗೆ ಎಲ್ಲರಿಗೂ ಗೌರವ ಇದೆ. ಅವರು ಸರ್ವಮೂಲ ಗ್ರಂಥಗಳನ್ನು ಬರೆದಿಟ್ಟದ್ದೇನಿದೆ ಅದು ನಿಜವಾಗಿಯೂ ಕೂಡ ನಮ್ಮೆಲ್ಲ ಮಾಧ್ವರಿಗೂ ಅಭಿನಂದನೀಯವಾಗಿರ್ತಕ್ಕಂತಹ ವಿಷಯ, ಅತ್ಯಂತ ಸ್ತುತ್ಯವಾಗಿರ್ತಕ್ಕಂತಹ ವಿಷಯ. ನಾವೆಲ್ಲರೂ ಕೂಡ ಹೃಷಿಕೇಶ ತೀರ್ಥ ಶ್ರೀಮಚ್ಚರಣರಿಗೆ
ಅನಂತ 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 ಕೃತಜ್ಞತಾಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸೋದು. ಅದರಲ್ಲಿ ಎರಡನೆಯ ವಿಚಾರ ಇಲ್ಲ. ಆದರೆ ಈ ಸಂಶೋಧಕರೇನಿದ್ದಾರೋ, ಈ ಸರ್ವಮೂಲ ಪ್ರತಿಯನ್ನು ನಾನೇ ಪ್ರಪ್ರಥಮ ಬಾರಿಗೆ ಸಂಶೋಧನೆಯನ್ನು ಮಾಡಿದೆ ಅಂತ ಸಂಶೋಧಕರೇನಿದ್ದಾರೋ ಅವರು ಆಡುವ ಮಾತುಗಳಲ್ಲಿ ನಮಗೆ ಬಂದ ಸಂದೇಹವನ್ನು ಇಲ್ಲಿ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಏನು ಸಂದೇಹಗಳು? ಮೊದಲನೆಯದಾಗಿ ಅವರು ಹೇಳುತ್ತಾರೆ, ಸ್ವತಃ ಅವರ ಆ ಯೂಟ್ಯೂಬ್ನೊಳಗೆ ಆಯಿತು, ಇನ್ನು 1996ನೇ ಇಸ್ವಿ ಮೊದಲಾದ ಭಾಗಗಳಲ್ಲಿ ಅವರು ದ್ವಾದಶ ಸ್ತೋತ್ರ ಮೊದಲಾದ ಉಪನ್ಯಾಸಗಳನ್ನು ಏನು ಹೇಳ್ತಾರೋ ಅವುಗಳಲ್ಲಿ ಹೇಳಿರ್ತಕ್ಕಂತಹ ವಿಚಾರಗಳಾಯಿತು. ಅವುಗಳನ್ನೆಲ್ಲ ನಾವು ಕಲೆ ಹಾಕಿ ನೋಡಿದಾಗ ಇವರು ಆಯ್ದುಕೊಂಡ ಪುಸ್ತಕ ಯಾವುದನ್ನು ಹೃಷಿಕೇಶ ತೀರ್ಥರು ಲೇಖನ ಮಾಡಿದ್ದು ಅಂತ, ಅದನ್ನು ನಾನು ಸಂಶೋಧನೆ ಮಾಡಿದ್ದು ಅಂತ ಇವರು ಹೇಳ್ತಾರೋ ಆ ಪುಸ್ತಕದಲ್ಲಿ ಅನೇಕ ದೋಷಗಳನ್ನು ಹೇಳ್ತಾರೆ ಇವರು. ಇನ್ನೂ ಬಹಳ ದುಃಖಕರ ಸಂಗತಿ ಅಂದರೆ, ಆಶ್ಚರ್ಯ ಅಂದರೆ, ಇದು ಮೂಲಕೋಶ ಅಂತಾರೆ, ಆದರೆ ಅದರಲ್ಲಿ ಮತ್ತೆ ಕೆಲವು ದೋಷಗಳಿವೆ ಅಂತ ನೀವೇ ಹೇಳಿದ್ದಿರಲ್ಲ ಅಂತನ್ನೋ ಪ್ರಶ್ನೆಗೆ ಆ ಸಂಶೋಧಕರು ಉತ್ತರ ಕೊಡಬೇಕಾದರೆ, ರುದ್ರದೇವರಿಗೆ ದೋಷ ಇದೆ ಎಂಬುದಾಗಿ ಮದ್ದು ಸಿದ್ಧಾಂತ ಇರುವಾಗ ಇವರಿಗೆ ಮದ್ದು ಸಿದ್ಧಾಂತವೇ ಅರ್ಥವಾಗಿಲ್ಲ. ರುದ್ರದೇವರಿಗೆ ದೋಷ ಇರಬೇಕಾದ್ರೆ ಹೃಷಿಕೇಶ ತೀರ್ಥರಿಗೆ ದೋಷ ಇರಲಿಕ್ಕಿಲ್ವಾ? ಲೇಖನ ಮಾಡುವಾಗ ದೋಷ ಇರಬಹುದು ಅಂತಂದು ಬಿಡ್ತಾರೆ. ಹಾಗೆ ಆಗಿರುವ ಅವಕಾಶ ಇದೆ, ಇವರಿಗೆ ಮದ್ದು ಸಿದ್ಧಾಂತವೇ ಅರ್ಥವಾಗಿಲ್ಲ ಅಂತಾರೆ. ಆಶ್ಚರ್ಯ, ಪರಮಾಶ್ಚರ್ಯ. ಶ್ರೀಮದಾಚಾರ್ಯರ ಸಾಕ್ಷಾತ್ ಶಿಷ್ಯರಾದ ಹೃಷಿಕೇಶ ತೀರ್ಥ ಶ್ರೀಮತ್ ಚರಣರು ಲೇಖನ ಮಾಡಬೇಕಾದರೆ ಅವರಿಗೆ ಅಜ್ಞಾನಾದಿ ದೋಷಗಳಿದೆ ಅಂತ ಒಪ್ಪುವ ಆ ವ್ಯಕ್ತಿ ಶ್ರೀಮದಾಚಾರ್ಯನ ಕಣ್ಣಾರ್ಲೆ ನೋಡಲಾರ್ದೇನೆ ಆ ಸಂಪ್ರದಾಯದಲ್ಲಿ 700-800 ವರ್ಷಗಳ ಕಳೆದಾದ ಮೇಲೆ ಆ ಸಂಪ್ರದಾಯದಲ್ಲಿ ಹುಟ್ಟಿ ಬಂದ ವ್ಯಕ್ತಿ ತನಗೆ ದೋಷ ಇಲ್ಲ ಅಂತ ಚಿಂತನೆ ಮಾಡ್ತಾರಲ್ಲ, ನಾರಾಯಣ 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 ನಾರಾಯಣ. ಇದು ಬಹಳ ನಮಗೆ ಆಶ್ಚರ್ಯಕರವಾಗಿರ್ತಕ್ಕಂತಹ ಸಂಗತಿ. ಅಂದರೆ ಅವರು ಲೇಖನ ಮಾಡಬೇಕಾದ್ರೆ ದೋಷ ಇದೆ ಅಂತ ಅವರೇ ಹೇಳ್ತಾರೆ. ಇರಬಹುದು, ಯಾಕೆ ರುದ್ರದೇವರಿಗೆ ದೋಷ ಇದೆ ಅಂತಂದ ಮೇಲೆ ಋಷಿಕೇಶ ತೀರ್ಥರಿಗೆ ಯಾಕೆ ದೋಷ ಇರಬಾರ್ದು ಅಂತ ಹೇಳ್ತಾರೆ ಅಂದರೆ, ಋಷಿಕೇಶ ತೀರ್ಥರಿಗೆ ದೋಷ ಇದೆ ಆದರೆ ನನಗೆ ದೋಷ ಇಲ್ಲ, ನಾನು ತಿಳಿದದ್ದೇ ಸರಿ ಅಂತ ಸ್ಥಾಪನೆ ಮಾಡ್ತಾರೆ. ಅಂದರೆ ಏನು ಹೇಳಬೇಕೋ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಒಂದು. ಇನ್ನು ಎರಡನೆಯದಾಗಿ ಅವರ ಮಾತಿನಂತೆ ನೋಡಿದಾಗ ಇವರು ಯಾವ ಪುಸ್ತಕವನ್ನು ಸಂಶೋಧನೆ ಮಾಡಿದ್ದೇನೆ ಅಂತ ಇಟ್ಟುಕೊಳ್ತಾರೆ, ಮೊದಲನೆಯ ವಾಕ್ಯ ನೋಡಿದಂತೆ ಅದರಲ್ಲಿ ದೋಷಗಳಿವೆ ಅಂತ ಹೇಳ್ದಂಗಾಯಿತು. ಅಂದರೆ ದೋಷಯುಕ್ತವಾದ ಪ್ರತಿ ಅದು ಅಂತ ಹೇಳ್ದಂಗಾಯಿತು ಅವರ ಮಾತಿನಿಂದ. ನಮಗೆ ಹೃಷಿಕೇಶ ತೀರ್ಥರ ಬಗ್ಗೆ ಎಳ್ಳಷ್ಟು ಬೇರೆ ಭಾವನೆ ಇಲ್ಲ. ಆ ಪುಸ್ತಕ ನಾವು ನೋಡೇ ಇಲ್ಲ ಅಂದಮೇಲೆ ಆ ಪುಸ್ತಕದ ಬಗ್ಗೆ ನಾವು ಮಾತನಾಡೋದ್ರಲ್ಲಿ ಏನು ಅರ್ಥ ಇದೆ? ಸರ್ವಜ್ಞಕಲ್ಪ ಶ್ರೀಮಟ್ಟಿಕಾ ಕೃತ್ಪಾದರಿಗೆ ಈ ಪುಸ್ತಕಗಳು ಸಿಕ್ಕಿಲ್ಲ, ಅವರು ಮೂಲಕೋಶವನ್ನು ಹಿಡಿದಿಲ್ಲ ಅಂತದ್ದಕ್ಕೆ ನಮ್ಮ ಆಕ್ಷೇಪ ಅಷ್ಟೇನೆ, ಬಿಟ್ಟರೆ ಮತ್ತೇನೂ ಇಲ್ಲ. ಅದಕ್ಕಾಗಿ ನಾವು ಹಾಕುವಂತಹ ಒಂದು ಪ್ರಶ್ನೆಗಳಿವು ಅಷ್ಟೇ. ಹೃಷಿಕೇಶ ತೀರ್ಥರ ಬಗ್ಗೆ ಸುತರಾಮ್ ಅಲ್ಲ. ಹಾಗಾದರೆ ಮೊದಲನೆಯದಾಗಿ ದೋಷಗಳಿಂದ ಕೂಡಿರತಕ್ಕಂತಹ ವಾಕ್ಯಗಳಿವೆ ಅಂತ ಸಂಶೋಧಕರೇ ಹೇಳಿದರು, ಅದನ್ನು ಸಂಶೋಧನೆ ಮಾಡಿದವರೇ ಹೇಳಿದರು. ದೋಷ ಇದ್ದ ಮೇಲೆ ಮೂಲಕೋಶ ಅಂತ ಹೇಗೆ ಪರಿಗಣನೆ ಆಗತ್ತೆ? ಇದು ಮೊದಲನೆಯ ಪ್ರಶ್ನೆ. ಇನ್ನು ಎರಡನೆಯ ಪ್ರಶ್ನೆ, ಅವರೇ ಹೇಳುವಂತೆ ಅಪರಿಪೂರ್ಣವಾದದ್ದು. ಅವರು ಯಾವ ಕೋಶವನ್ನು ಇಟ್ಟುಕೊಂಡು ಸಂಶೋಧನೆ ಮಾಡಿದರೋ ಆ ಕೋಶ ಅಪರಿಪೂರ್ಣವಾಗಿದೆ, ಅದಕ್ಕೆ ಹೊಂದುವಂತಹ ಬೇರೆ ಪುಸ್ತಕವನ್ನು ಇಟ್ಟುಕೊಂಡು ನಾನು ನನ್ನ ಸರ್ವ ಮೂಲಗಳಲ್ಲಿ ಸೇರಿಸಿದ್ದೇನೆ ಅಂತ ಅವರೇ ಹೇಳ್ತಾರೆ. ಅಂದರೆ ಅಪರಿಪೂರ್ಣ ಇದೆ ಅಂತ ಹೇಳಿದಂಗಾಯಿತು. ಹಾಗಾದರೆ ದೋಷದಿಂದ ಕೂಡಿದ ಅಪರಿಪೂರ್ಣವಾದ ಒಂದು ಕೋಶವನ್ನು ಮೂಲಕೋಶ ಅಂತ ಹೇಗೆ ಸರ್ಟಿಫಿಕೇಟ್ ಕೊಟ್ಟರು ಸಂಶೋಧಕರು? ಎರಡನೆಯ ಪ್ರಶ್ನೆ. ಅವುಗಳಲ್ಲಿ ಕೆಲವು ಗ್ರಂಥಗಳಿಲ್ಲ ಅಂತಾರೆ, ಅದಕ್ಕೇನೋ ಹೇಳ್ತಾರೆ, ಗೆದ್ದಲು ಹಿಡಿದಿರಬಹುದು, ಅದು ಹಿಡಿದ್ರೆ, ಇದೆಲ್ಲ ಅನುಮಾನಗಳು ಅಷ್ಟೇ, ತರ್ಕ ಮಾಡೋದು ಅಷ್ಟೇ. ಸ್ಥಿತಸ್ಯಗತಿ ಚಿಂತನ, ಮಿದ್ದದ್ರ ಬಗ್ಗೆ ಚಿಂತನೆ ಮಾಡಿ, ಅದು ಯಾಕೆ ಹೋಯಿತು ಏನಾಯಿತು ಅಂತ ವಿಚಾರ ಮಾಡಿದಾಗ ವಿಚಾರ ಮಾಡೋಣ, ಅದನ್ನು ಅವಶ್ಯವಾಗಿ ವಿಚಾರ ಮಾಡೋಣ. ಆಗ ಕಾರಣಗಳನ್ನು ವಿಮರ್ಶೆ ಮಾಡಿ ಹುಡುಕಲಿಕ್ಕೆ ಅವಕಾಶ ಇದೆ, ಏನೂ ತಪ್ಪಿಲ್ಲ. ಆದರೆ ಅಂತೂ ಅಪರಿಪೂರ್ಣವಾದ ದೋಷಯುಕ್ತವಾದ ಎರಡು. ಮೂರನೆಯದಾಗಿ ಆ ಗ್ರಂಥದಲ್ಲಿ ರಿಪಿಟೇಷನ್ ಇದೆ. ಪಾಂತ್ವಸ್ಮಾನ್ ಪುರುಹೂತ ವೈರಿಬಲವನ್ ಎಂಬುದಾಗಿ ಏನು ಒಂದು ನಖಸ್ತುತಿ ಇದೆ. ಈ ನಖಸ್ತುತಿಯಲ್ಲಿ ಅದನ್ನು ಆ ಕೋಶದಲ್ಲಿ ಇಲ್ಲ ಅಥವಾ ಆ ಕ್ರಮದಲ್ಲಿ ಇಲ್ಲ, ಏನೋ ಒಂದು ತಮ್ಮದೇ ಆಗಿರ್ತಕ್ಕಂಥ ವಿಚಾರವನ್ನು ಮಂಡಿಸಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ ಆ ಸಂಶೋಧಕರು. ಇರಲಿ, ಅದು ಅವರ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರ. ವೈಯಕ್ತಿಕ ವಿಚಾರಗಳ ಬಗ್ಗೆ ನಮ್ಮದೇನೂ ಆಕ್ಷೇಪ ಇರುವುದಿಲ್ಲ. ಇಲ್ಲಿ
ಅವರು ಆ ವಿಡಿಯೋದಲ್ಲಿ ದಾಖಲು ಮಾಡಬೇಕಾದರೆ ದ್ವಾದಶ ಸ್ತೋತ್ರದ 19ನೆಯ ವಿಡಿಯೋ ಅದು. 1996ರಲ್ಲಿ ಅವರು ಉಪನ್ಯಾಸ ಮಾಡಿರ್ತಕ್ಕಂತಹ ವಿಷಯ. ಅವರು ಹೇಳ್ತಾರೆ, ಈ ಪಾಂತ್ವಸ್ಮಾನ್ ಎಂಬುದಾಗಿ ಇರತಕ್ಕಂತಹ ಶ್ಲೋಕ ರಿಪಿಟೇಷನ್ ಆಗಿದೆ, ದ್ವಾದಶ ಸ್ತೋತ್ರದ ಮಧ್ಯದಲ್ಲಿ 2 ಕಡೆಗೆ ಸೇರಿಕೊಳ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಸಬೂಬು ಕೊಡ್ತಾರೆ. ಇನ್ನೊಂದು ಏನು ಆಶ್ಚರ್ಯ ಅಂದರೆ, ಬಹಳ ಆಶ್ಚರ್ಯ ತಂದು ಹುಟ್ಟಿಸುವಂತಹ ಸಂಗತಿ ಏನು ಅಂದರೆ, ಲಕ್ಷ್ಮೀಕಾಂತ ಸಮಂತತೋ ಎನ್ನುವಂತಹ ಶ್ಲೋಕ ಏನಿದೆ ಅದು ಅಲ್ಲಿ ಇಲ್ಲವೇ ಇಲ್ಲ. ಪಾಂತ್ವಸ್ಮಾನ್ ರಿಪಿಟೇಷನ್ ಆಗಲಿಕ್ಕೆ ಕಾರಣ ಏನು ಅಂದರೆ, ಅಲ್ಲಿ ಲಕ್ಷ್ಮೀಕಾಂತ ಎನ್ನುವಂತಹ ಶ್ಲೋಕ ಸೇರಬೇಕಾಗಿತ್ತು. ಬಹುಶಃ ಲೇಖನ ಮಾಡುವಾಗ ಅದನ್ನು ಮಾಡಿದ್ದನ್ನು ಮರೆತು ಬಿಟ್ಟು ಇಲ್ಲಿ ಮತ್ತೆ ಪಾಂತ್ವಸ್ಮಾನ್ನೇ ಹಾಕಿದ್ದಾರೆ, ಹೀಗಾಗಿದೆ ಅಂತ ವ್ಯಕ್ತಪಡಿಸ್ತಾರೆ. ನೋಡಿ, ಅಂದರೆ ಋಷಿಕೇಶ ತೀರ್ಥರ ಬಗ್ಗೆ ಪಾಪ ಈ ಸಂಶೋಧಕರಿಗಿರುವ ಗೌರವ ಎಷ್ಟಿದೆ ಅಂತ ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಅಂದರೆ ಪಾಂತ್ವಸ್ಮಾನ್ ದಾಖಲ ಮಾಡಿದ್ದನ್ನು ಮರೆತು ಬಿಟ್ಟಿದ್ದಾರೆ, ಮತ್ತೆ ಪಾಂತ್ವಸ್ಮಾನ್ ಹಾಕಿದ್ದಾರೆ. ಲಕ್ಷ್ಮೀಕಾಂತ ಅಂತ ಅದೇನು ಶ್ಲೋಕ ಹಾಕಬೇಕಾಗಿದೆ ಆ ಶ್ಲೋಕ ಹಾಕುವುದರ ಬದಲು ಮರೆತು ಮತ್ತೆ ಪಾಂತ್ವಸ್ಮಾನ್ ಎಂಬುದಾಗಿಯೇ ಶ್ಲೋಕವನ್ನು ಹಾಕಿದ್ದಾರೆ ಅಂತ ಕೋಟ್ ಮಾಡುತ್ತಾರೆ. ಅಂತೂ ಇರಬೇಕಾದ ಶ್ಲೋಕ ಇಲ್ಲ, ಅವರ ಅಭಿಪ್ರಾಯದಂತೆ ಇರಬೇಕಾದ ಶ್ಲೋಕ ಇಲ್ಲ, ಬಂದ ಶ್ಲೋಕ ರಿಪಿಟೇಷನ್ ಆಗಿದೆ. ಹೇಗೆ ಇದು ಅನ್ನುವುದೊಂದು ದೊಡ್ಡದಾದ ಪ್ರಶ್ನೆ. ಅಂತೂ ಅವರು ಸೂಚಿಸಿದ ಈ 3 ದೋಷಗಳಿಂದ ಯುಕ್ತವಾದ ಈ ಕೋಶ, ಅಪರಿಪೂರ್ಣವಾದ ದೋಷಯುಕ್ತವಾದ ಪುನರುಕ್ತಿ ಇದ್ದ ಇಂತಹ ಕೋಶ, ಇದು ಮೂಲಕೋಶ ಅಂತಾಗುವುದು ಹೇಗೆ? ಅದಕ್ಕಿಂತ ನನಗೆ ಬಹಳ ಆಶ್ಚರ್ಯದ ಮೇಲೆ ಆಶ್ಚರ್ಯ ಕೊಡ್ತಕ್ಕಂತಹ ಒಂದು ವಿಷಯ ಏನು ಅಂದರೆ, ಅವರು ಸಂಶೋಧನೆಗೆ ತೆಗೆದುಕೊಂಡ ಪುಸ್ತಕ, ಆ ಗ್ರಂಥ ಅದು ತುಳು ಲಿಪಿಯಲ್ಲಿದೆ ಅಂತ ಹೇಳ್ತಾರೆ. ತುಳು ಲಿಪಿಯ ಬಗ್ಗೆ ನಾರಾಯಣ ಪಂಡಿತಾಚಾರ್ಯರ ಅಭಿಪ್ರಾಯ ಹೀಗಿದೆ. ತಮ್ಮ ಸುಮಧ್ವಿಜಯಕ್ಕೆ ತಾವೇ ಬರೆದಿರ್ತಕ್ಕಂತಹ ಭಾವಪ್ರಕಾಶಿಕಾದಲ್ಲಿ ಅನೇಕ ಕಡೆಗೆ ಬರೀತಾರೆ. ಒಂದನ್ನು ಮಾತ್ರ ಹೇಳ್ತೇನೆ ಅಷ್ಟೇನೆ. ಪೂರ್ವಾಲಯ ಸ್ವಸುತಸು ನುತಯ ಪ್ರಜಾತಃ ಅಂತ ಹೇಳುವಾಗ ಪೂರ್ವಾಲಯಸ್ಯ ಮೂಡಿಲ್ಲಾಯ ಇತ್ಯಪಭ್ರಷ್ಟ ಭಾಷಾ ಅಂತ ಬರೀತಾರೆ. ಇತ್ಯಪಭ್ರಷ್ಟ ಭಾಷಾ ಅಂತಾರೆ. ಅಂದರೆ ತುಳು ಭಾಷೆಯಲ್ಲಿ ಅದು ತುಳು ಭಾಷೆ ಅನ್ನೋದು ಅಪಭ್ರಷ್ಟ ಭಾಷಾ ಅಂತ ಹೇಳ್ತಾರೆ. ಅಪಭ್ರಷ್ಟ ಭಾಷಾ ಅಂದರೆ ಪ್ರಾಂತೀಯ ಭಾಷೆ ಅಂತ ಹೇಳಬಹುದು, ಅಥವಾ ನಾಡು ಭಾಷೆ ಅಂತ ಹೇಳಬಹುದು, ಅಥವಾ ಅಶುದ್ಧವಾದ ಭಾಷೆ ಅಂತ ಹೇಳಬಹುದು. ಅಶುದ್ಧವಾದ ಭಾಷೆ ಅಂತ ತೆಗೆದುಕೊಳ್ಳೋದರಲ್ಲಿ ಏನು ಅರ್ಥ ಇಲ್ಲ. ಅಶುದ್ಧ ಭಾಷೆ ಅಂತ ಯಾಕೆ ತಗೊಳ್ಬೇಕು? ಇರಲಿ, ಆ ಅಭಿಪ್ರಾಯ ನಾರಾಯಣ ಪಂಡಿತಾಚಾರ್ಯರಿಗೆ ಇರಲಿಕ್ಕಿಲ್ಲ. ಅದು ನಾಡಿನ ಭಾಷೆ ಅಂತ ಅನ್ನುವ ಅಭಿಪ್ರಾಯದಲ್ಲೇ ಹೇಳಿರ್ತಾರೆ ಅಂತಲೇ ನಾವು ಇಟ್ಕೊಳ್ಳೋಣ. ಅಂತೂ ಸಂಸ್ಕೃತ ಮತ್ತು ಈ ನಾಡು ಭಾಷೆ ಅಂತ ತೆಗೆದುಕೊಂಡಾಗ ಸಂಸ್ಕೃತದ ಮುಂದೆ ನಾಡು ಭಾಷೆ ತುಂಬ ಚಿಕ್ಕದಾಗತ್ತೆ. ದೇವತಾವತಾರಿಗಳಾಗಿರ್ತಕ್ಕಂತಹ ಶ್ರೀಮದಾನಂದ ವಾಯುದೇವರ ಅವತಾರಭೂತರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರ ಸಾಕ್ಷಾತ್ ಶಿಷ್ಯರಾಗಿ ಅವರ ಸೇವೆಯನ್ನು ಮಾಡಿ, ಅವರ ಗ್ರಂಥಗಳ ಲೇಖನ ಮಾಡಿ, ಅವಕ್ಕೆ ವ್ಯಾಖ್ಯಾನಗಳನ್ನು ಮಾಡಿ, ಶ್ರೀಮದಾಚಾರ್ಯರ ಸತ್ಸಿದ್ಧಾಂತವನ್ನು ಜಗತ್ತಿನೊಳಗೆ ಪ್ರಸಾರ ಮಾಡಲಿಕ್ಕೆ ಅಂತ ಹೊರಟ ಮಹನೀಯರು ಸರ್ವಮೂಲ ಗ್ರಂಥಗಳನ್ನು, ಅದು ಪರಮಪಾವನವಾಗಿರ್ತಕ್ಕಂತಹ ಸರ್ವಮೂಲ ಗ್ರಂಥಗಳನ್ನು, ಅದನ್ನು ಮೂಲ ಕೋಶ ಅನ್ನುವಷ್ಟರ ಮಟ್ಟಿಗೆ ಅದನ್ನು ದಾಖಲು ಮಾಡಿ ಇಡಬೇಕಾದರೆ ಅಪಭ್ರಷ್ಟ ಭಾಷೆಯಲ್ಲಿ ಯಾಕೆ ದಾಖಲು ಮಾಡಿ ಇಡಬೇಕಾಗಿತ್ತು ಋಷಿಕೇಶ ತೀರ್ಥರು? ಯಾಕೆ ಸಂಸ್ಕೃತದಲ್ಲಿ ಅವರು ದಾಖಲು ಮಾಡಿ ಇಡಲಿಲ್ಲ? ಇದೊಂದು ದೊಡ್ಡ ಪ್ರಶ್ನೆ ಬರುತ್ತದೆ. ಇಂಥವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ನಮಗೆ ಖಂಡಿತವಾಗಿಯೂ ಗೊತ್ತಿದೆ ಅವರ ಅಭಿಪ್ರಾಯ ಹೀಗೆ, ಅದಕ್ಕೂ ಅವರು ಉತ್ತರ ಹೇಳಿದ್ದಾರೆ. ಇದೆಲ್ಲ ಈ ಕಿಂಡರ್ ಗಾರ್ಡನ್ ಪ್ರಶ್ನೆಗಳು ಅಂತಂದು ಬಿಟ್ಟಿದ್ದಾರೆ. ಇದು ಕಿಂಡರ್ ಗಾರ್ಡನ್ ಪ್ರಶ್ನೆ ಅಂತ ಅನ್ನೋದಾಗಿದ್ದರೆ ಕಿಂಡರ್ ಗಾರ್ಡನ್ ಅವರಿಗೂ ಉತ್ತರ ಕೊಡಿ ಯಾಕೆ ಅಂತ. ಇಲ್ಲ, ಇದು ಸಂಶೋಧನೆಯ ಪ್ರಶ್ನೆ ಅಂತ ಅನ್ನೋದಾಗಿದ್ದರೆ ಸಂಶೋಧಕರಿಗೆ ಪ್ರಶ್ನೆಗೆ ಉತ್ತರ ಕೊಡಬೇಕು ಅವರ ಜವಾಬ್ದಾರಿ ಅದು. ಯಾಕೆಂದರೆ ತುಳು ಭಾಷೆ ಸಂಸ್ಕೃತ ಭಾಷೆಯನ್ನು ಕಂಪೇರ್ ಮಾಡಿದಾಗ ಚಿಕ್ಕದೆ. ತುಳು ಭಾಷೆ ಚಿಕ್ಕದು ಅಂತ ಹೇಳಲಿಕ್ಕೆ ಹೊರಟದ್ದಲ್ಲ, ಕನ್ನಡ ಭಾಷೆ ಚಿಕ್ಕದು ಅಂತ ಹೇಳಲಿಕ್ಕೆ ಹೊರಟದ್ದಲ್ಲ. ಸಂಸ್ಕೃತ ಭಾಷೆಯ ಮುಂದೆ ಹೊರಟಾಗ ಸಂಸ್ಕೃತದ ಸಾಧಕರು, ಆತ್ಮ ಸಾಧಕರು ದೇವ ಭಾಷೆಯ ದೇವಲಿಪಿಯನ್ನು ಬಳಸಲಾರದೆ, ಅವತ್ತು ಯಾವ ಲಿಪಿ ಇತ್ತೋ ಆ ಲಿಪಿಯ ಬಗ್ಗೆ ಚರ್ಚೆ ಮಾಡೋದಾದರೆ ಖಂಡಿತವಾಗಿಯೂ ಚರ್ಚೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ, ನಾವು ಸಿದ್ಧರಿದ್ದೇವೆ. ಲಿಪಿಶಾಸ್ತ್ರದ ಬಗ್ಗೆ ನಮ್ಮಲ್ಲಿಯೂ ಬೇಕಾದಷ್ಟು ಗ್ರಂಥಗಳಿವೆ.
ಸಂಸ್ಕೃತದ ಲಿಪಿ ಯಾವತ್ತೂ ಉಗಮ ಆಗಿದೆ. ಹೇಗೆ ಉಗಮ ಆಗಿದೆ? ನೀವು ಲೌಕಿಕವಾಗಿ ಮಾತನಾಡೋದಾದರೆ ಇನ್ನು ಆಧ್ಯಾತ್ಮಿಕವಾಗಿ ಮಾತನಾಡೋದಾದರೆ ಅದಕ್ಕೊಂದು ಕ್ರಮ ಬೇರೆ ಇದೆ. ನೀವು ಲೌಕಿಕವಾಗಿ ಮಾತನಾಡೋದು ಅಂತಾದರೆ ತುಳು ಲಿಪಿಯಲ್ಲಿ ಅವರು ಬರೆದಿರತಕ್ಕಂತಹ ಔಚಿತ್ಯವಾದರೂ ಏನಿತ್ತೋ ಸಂಸ್ಕೃತ ಲಿಪಿಯನ್ನು ಬಳಸಲಾರದೆ ಅನ್ನೋದರ ಬಗ್ಗೆ ಸ್ಪಷ್ಟೀಕರಣವನ್ನು, ಇದು ಕಿಂಡರ್ ಗಾರ್ಡನ್ ಪ್ರಶ್ನೆಯವರದಾಗಿದ್ದರೂ ಕೂಡ ಕಿಂಡರ್ ಗಾರ್ಡನ್ ಹುಡುಗರಿಗೂ ಇವರು ಉತ್ತರ ಕೊಡಬೇಕಾದದ್ದು ಇವರ ಧರ್ಮ. ಅದು ನಾನು ಯಾಕೆ ಉತ್ತರ ಕೊಡಬೇಕು ಅಂದರೆ, ಹಾಗಾದರೆ ಈ ಸ್ಟೇಟ್ಮೆಂಟ್ ಯಾಕೆ ಕೊಡಬೇಕು ಸರ್? ಶ್ರೀಮಠ್ ಟೀಕಾಕೃತ್ಪಾದರಿಗೆ ಈ ಮೂಲಕೋಶ ಸಿಕ್ಕಿಲ್ಲ ಅಂತ ಯಾಕಾದರೂ ಕೋಟ್ ಮಾಡಬೇಕಾಗಾದರೆ ಆ ಅಧಿಕಾರ ಆದರೂ ಏನಿದೆ? ನಿಮಗೆ ಭಿನ್ನಾಭಿಪ್ರಾಯ ಇದ್ದರೆ ನಿಮ್ಮ ಗ್ರಂಥಗಳಲ್ಲಿ ಹೀಗೆ ಈ ಪಂಕ್ತಿ ಹೀಗಿದೆ, ಅಲ್ಲಿಯ ಮೂಲಕೋಶ ಅಂತ ನಾನು ಅಂದ್ಕೊಂಡ ಮೂಲಕೋಶದಲ್ಲಿ ಹೀಗೆ ಇದೆ, ಅಂದರೆ ನಾನು ನೋಡಿದ ಸಂಶೋಧನೆ ಮಾಡಿದ ಪುಸ್ತಕದಲ್ಲಿ ಹೀಗೆ ಇದೆ ಅಂತ ಹೀಗೆ ತಾವುಗಳು ಅದನ್ನು ಹೇಳಬೇಕೋ ಹೊರತು ಮೂಲಕೋಶವೇ ಅವರಿಗೆ ಸಿಕ್ಕಿಲ್ಲ ಅಂತ ಹೇಳೋದೇನಿದೆ ಅದಕ್ಕೆಷ್ಟು ನಿಮಗೆ ಅಧಿಕಾರ ಇದೆಯೋ, ಅದನ್ನು ಹೇಳಲಿಕ್ಕೆ ನಿಮಗೆ ಯಾರು ಅಧಿಕಾರವನ್ನು ಕೊಟ್ಟಿದ್ದಾರೋ ಅವರೇ ನಿಮಗೆ ಈ ಅಧಿಕಾರವನ್ನು ಕೊಟ್ಟಿರ್ತಾರೆ. ಒಬ್ಬ ಸಂಶೋಧಕ ಅಂದರೆ ತನ್ನ ಸಂಶೋಧನೆಯನ್ನು 100% ಆಗಿ ಪ್ರೂವ್ ಮಾಡಬೇಕು. ಅದನ್ನು ಎಕ್ಸೆಪ್ಟ್ ಮಾಡ್ತದೋ ಬಿಡ್ತದೋ ಅದು ಸಮಾಜದ ವಿಷಯ, ಅದಕ್ಕೆ ನಾವು ತಲೆಕೆಡಿಸ್ಕೋಬೇಕಾದ ಕಾರಣ ಇಲ್ಲ, ಅದು ಸತ್ಯ. ಆ ನಿಮ್ಮ ಹೇಳಿಕೆಯನ್ನು ನಾನು ಒಪ್ತೇನೆ. ಆದರೆ ವಿಷಯ ಏನು ಅಂದರೆ ನಮ್ಮ ವಿಮರ್ಶೆ 100% ಆಗಬೇಕು. ಲೌಕಿಕ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇರೋದಾದರೆ ಅದು 100% ವಿಮರ್ಶೆ ಅಂತ ಆಗಬೇಕಾದರೆ ಅದರ ಮೇಲೆ ಬರ್ತಕ್ಕಂತಹ ಆಕ್ಷೇಪಗಳೇನಿವೆ ಆ ಎಲ್ಲ ಆಕ್ಷೇಪಗಳನ್ನು ಪ್ರಮಾಣಬದ್ಧವಾಗಿ ನಿರಾಕರಣೆ ಮಾಡಿ ಇದಮಿತ್ತಂ ಅಂತ ಸ್ಥಾಪನೆ ಮಾಡಿದಾಗ ಮಾತ್ರ ಅದಕ್ಕೊಂದು ಬೆಲೆ ಇರುತ್ತದೆ. ಪ್ರಶ್ನೆ ಕೇಳಿದ್ದಕ್ಕೆಲ್ಲ ಕಿಂಡರ್ ಗಾರ್ಡನ್ ಪ್ರಶ್ನೆ ನಾ ಯಾಕೆ ಉತ್ತರ ಕೊಡಬೇಕು ಅಂದರೆ ಇದು ನಿಜವಾದ ವಿಮರ್ಶೆ ಅಂತಾಗುವುದಿಲ್ಲ. ನಿಮ್ಮೊಳಗೆ ಏನೋ ಒಂದು ಭಾವನೆ ಇದೆ. ಹಾಗಾದರೆ ನಿಮ್ಮ ಕೈಯಲ್ಲಿ ಸಿಕ್ಕಿರ್ತಕ್ಕಂತಹ ಪುಸ್ತಕ ನಿಮಗೆ ಎಷ್ಟರ ಮಟ್ಟಿಗೆ ಅರ್ಥವಾಯಿತು ಅನ್ನೋದನ್ನು ಜಿಜ್ಞಾಸುಗಳು ವಿಮರ್ಶೆ ಮಾಡಬೇಕಾಗತ್ತೆ. ಅವರು ತಮ್ಮ ದೃಷ್ಟಿಯಲ್ಲಿ ಅದನ್ನು ತಾವುಗಳು ವಿಚಾರವನ್ನು ಮಾಡ್ತಾರೆ. ಆಗ ಋಷಿಕೇಶ ತೀರ್ಥರ ಆ ಮೂಲಕೋಶವನ್ನು ನಾನು ಮೊದಲು ಸಂಶೋಧನೆ ಮಾಡಿದೆ ಅಂತನ್ನೋದೇನಿದೆ, ಹಾಗೆ ಮೊದಲು ಸಂಶೋಧನೆ ಮಾಡಬೇಕಾದರೆ ಮೊದಲು ಈ ಎಲ್ಲ ಪ್ರಶ್ನೆಗಳಿಗೂ ತಾವು ಉತ್ತರವನ್ನು ಕೊಡಬೇಕಾದದ್ದು ಅತಿ ಅನಿವಾರ್ಯ ಅಂತ ನನ್ನ ಭಾವನೆ. ಬಹಳ ಇನ್ನೊಂದು ಆಶ್ಚರ್ಯ ಅಂದರೆ ನನಗೆ ಬಹಳ ಆಶ್ಚರ್ಯ ಅಂತ ಅನ್ನಿಸ್ತಾ ಇದೆ. ಇವರೇ 2000ನೇ ಇಸ್ವಿಯಲ್ಲಿ ಪರಮಪೂಜ್ಯರಾದ ಪ್ರಾತಸ್ಮರಣೀಯರಾದ ಪರಮ ತಪಸ್ವಿಗಳಾಗಿರ್ತಕ್ಕಂತಹ ಶ್ರೀ ವಿದ್ಯಾಮಣಿ ತೀರ್ಥ ಶ್ರೀಪಾದಂಗಳವರ ಒಂದು ಪೀಠಾರೋಹಣದ ಅಮೃತ ಮಹೋತ್ಸವಕ್ಕಾಗಿ ಒಂದು ಅಭಿನಂದನಾ ಪುಸ್ತಕವನ್ನು ಬರೀತಾರೆ. ಈ ಅಭಿನಂದನ ಪುಸ್ತಕದಲ್ಲಿ ಅದು 2000ನೇ ಇಸ್ವಿಯಲ್ಲಿ ಪ್ರಕಾಶನಗೊಂಡಿರ್ತಕ್ಕಂಥದ್ದು. 16/4/2000 ಅದು ಪ್ರಕಾಶನಗೊಂಡಿರ್ತಕ್ಕಂಥ ಪುಸ್ತಕ. ಅದರ ಮಾರ್ಗದರ್ಶಕ ಮಂಡಳಿಯಲ್ಲಿ ಇವರೂ ಕೂಡ ಇದ್ದಾರೆ. ಒಂದು ಲೇಖನವನ್ನು ಬರೀತಾರೆ. ಅದು ಪಲಿಮಾರು ಮಠದ ಗುರು ಪರಂಪರೆಯನ್ನು ಶ್ರೀ ಋಷಿಕೇಶ ತೀರ್ಥರ ಪೀಳಿಗೆಯನ್ನು ಬೆಳಗಿದವರು. ಅವರು ಶ್ರೀಕಾರನೂ ಹಾಕಿಲ್ಲ ಬಿಡಿ, ನಮಗೆ ಶ್ರೀಕಾರ ಹೇಳಿ ರೂಢಿಯಾಗಿದೆ ಅಂತ ನಾನು ಶ್ರೀಕಾರ ಹೇಳಿದೆ. ಯಾಕೆಂದರೆ ನಮಗದು ಸರ್ವಜ್ಞಕಲ್ಪ ಶ್ರೀಮಠ್ ಟೀಕಾಕೃತ್ಪಾದರು ಹಾಗೆ ಹಾಕಿದ್ದಾರೆ. ಸತ್ಯಧರ್ಮ ತೀರ್ಥರು ಹೇಗೆ ಹಾಕಿದ್ದಾರೆ ಅಂತ ನೋಡಿದ್ದೇವೆ. ಋಷಿಕೇಶ ತೀರ್ಥ ಶ್ರೀಮಚ್ಚರಣೈ ನೋಡಿ, ಇದು ಸಂಪ್ರದಾಯ ನಮ್ಮದು. ಅಂದರೆ ದೊಡ್ಡವರನ್ನೆಲ್ಲ ಗೌರವದಿಂದ ಕಾಣುವ ಸಂಪ್ರದಾಯದವರು ನಾವು. ಎಷ್ಟೇ ದೊಡ್ಡವರಿದ್ದರೂ ಅವ್ರನ್ನ ಏಕವಚನದಿಂದ ಸಂಭೋಗ ಮಾಡಿ ಜಯತೀರ್ಥರು, ವಾದಿರಾಜರು, ವ್ಯಾಸರಾಜರು ಹೀಗೆ ಏಕವಚನದಿಂದ ಶಬ್ದ ಪ್ರಯೋಗ ಮಾಡುವಂತಹ ಒಂದು ವಿಚಾರ ಬುದ್ಧಿವಂತಿಕೆ ಅವರದು. ಇರಲಿ ಬಿಡಿ, ಅವರಿಗೆ ಅದರ ಟೈಟಲಲ್ಲಿ ಶ್ರೀಕಾರ ಇಲ್ಲ. ನಾನು ಹೇಳುವಾಗ ನನ್ನ ಆ ಸಂಪ್ರದಾಯದಲ್ಲಿ ನಾನು ಅಂದರೆ ಗೌರವ ಕೊಡುವ ಸಂಪ್ರದಾಯದಲ್ಲಿ ಅನೇಕ ವ್ಯಾಖ್ಯಾನಕಾರರು ಟಿಪ್ಪಣಿಕಾರರಿಗೆ ಗೌರವ ಕೊಡುವ ಸಂಪ್ರದಾಯದಲ್ಲಿ ನಾನು ಬಂದವನಾದ್ದರಿಂದ ನನಗೆ ಶ್ರೀಕಾರ ಬಂತು. ಆದರೆ ಅವರ ಆರ್ಟಿಕಲ್ನಲ್ಲಿ ಹಾಗಿಲ್ಲ. ಋಷಿಕೇಶ ತೀರ್ಥರ ಪೀಳಿಗೆಯನ್ನು ಬೆಳಗಿದವರು ಅಂತ ಒಂದು ಲೇಖನವನ್ನು ಮಾಡಿದ್ದಾರೆ. ಫಸ್ಟ್ ಲೇಖನ ಅದೇ ಆ ಪುಸ್ತಕದ ಹೆಸರು ತಾಪಸ ಅಂತ. ಆಶ್ಚರ್ಯ ನೋಡಿ, ಆಶ್ಚರ್ಯ. ಅವರ ಸ್ಟೇಟ್ಮೆಂಟ್ ಓದ್ತೇನೆ, ಎಲ್ಲ ಓದುವುದಿಲ್ಲ. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಓದ್ತೇನೆ ನಾನು. ವಿದ್ಯಾಮೂರ್ತಿ ತೀರ್ಥ ಶ್ರೀಪಾದಂಗಳವರು ಇವರು ಭಾರೀ ಘನ ವಿದ್ವಾಂಸರಿದ್ದರು. ಪಲಿಮಾರು ಮಠದ ಶ್ರೇಷ್ಠ ಯತಿಪುಂಗವರು ವಿದ್ಯಾಮೂರ್ತಿ ತೀರ್ಥ ಶ್ರೀಪಾದಂಗಳವರು. ಇನ್ನೂ ಒಂದು ಅವರ ವಾಕ್ಯ ಅದೇ ಸಂಶೋಧಕರ ವಾಕ್ಯ. ಇನ್ನೂ ಒಂದು ವಿಶೇಷವೆಂದರೆ ಇವರು ಜಯತೀರ್ಥರ ಸಮಕಾಲಿಕರು. ಇಬ್ಬರ ವೃಂದಾವನಗಳು ಮಡಖೇಡದಲ್ಲಿ ಇವೆ. ಮಳಖೇಡದಲ್ಲೇ ಸರ್ವಜ್ಞಕಲ್ಪ ಶ್ರೀಮಠ್ ಟೀಕಾಕೃತ್ಪಾದರ ಮೂಲ ವೃಂದಾವನ ಇರೋದು. ಅಲ್ಲಿಗೆ ಬಂದಿದ್ದಾರೆ ಅಂದರೆ ಅಲ್ಲಿಯೇ ವೃಂದಾವನ ಇದೆ ವಿದ್ಯಾಮೂರ್ತಿ ತೀರ್ಥರದು ಅಂತ ಹೇಳ್ದಂಗಾಯ್ತು. ಅಂದರೆ ಮಳಖೇಡದಲ್ಲಿಯೇ ಇಬ್ಬರದು ವೃಂದಾವನ ಇದೆ ಅನ್ನೋದು ಅಭಿಪ್ರಾಯ ಆಯಿತು, ಇವರ ಒಟ್ಟಾರೆ ಅಭಿಪ್ರಾಯ. ಇನ್ನು ಮುಂದಿನ ವಾಕ್ಯಗಳನ್ನು ನೋಡಿ, ಅವರದೇ ವಾಕ್ಯಗಳನ್ನು ನೋಡೋಣ.
ಇವರ ಅಸಾಧಾರಣ ಪಾಂಡಿತ್ಯದ ಬಗ್ಗೆ ಮಠದ ದಾಖಲೆಗಳಲ್ಲಿ ಬಹಳವಾದ ಉಲ್ಲೇಖ ಉಂಟು. ದುರ್ವಾದಿಗಳನ್ನು ವಾದದಲ್ಲಿ ಸೋಲಿಸಿ ಜಯಶೀಲರಾದ ಬಗ್ಗೆ ಉಲ್ಲೇಖ ಉಂಟು. ಇವರು, ಇದು ಬಹಳ ಇಂಪಾರ್ಟೆಂಟ್, ನಾನೀಗೇನು ಓದ್ತೇನೆ ಇದು ಬಹಳ ಇಂಪಾರ್ಟೆಂಟ್. ಇವರು ತಮ್ಮ ಜೀವಿತ ಕಾಲದಲ್ಲಿ ಜಯತೀರ್ಥರನ್ನು ಭೇಟಿಯಾಗಿರಲೇಬೇಕು. ಭೇಟಿಯಾಗಿರಬೇಕು ಅಂತ ಬರೆಯುವುದಿಲ್ಲ ಈ ಸಂಶೋಧಕರು, ಭೇಟಿಯಾಗಿರಲೇಬೇಕು. ಮತ್ತು ಮತ ಪ್ರಸಾರ ಕಾರ್ಯದಲ್ಲಿ ಇಬ್ಬರೂ ಜೊತೆಯಾಗಿ ಸಹಕರಿಸಿರುವ ಸಂಭವ ಉಂಟು. ಅಬ್ಬ ಅಬ್ಬ ನೋಡಿ ಹಾಗೆ ಬರೆಸಿಬಿಟ್ಟಿದ್ದಾನೆ ಭಗವಂತ. ಇನ್ನೊಮ್ಮೆ ಓದ್ತೇನೆ. ಮತ ಪ್ರಸಾರ ಕಾರ್ಯದಲ್ಲಿ ಇಬ್ಬರೂ ಜತೆಯಾಗಿ ಸಹಕರಿಸಿರುವ ಸಂಭವ ಉಂಟು. ಇದರ ಸಂಕೇತವಾಗಿ ಎನ್ನುವಂತೆ ಮಳಖೇಡದಲ್ಲಿ ಇಬ್ಬರೂ ಜತೆಯಾಗಿಯೇ ವೃಂದಾವನದಲ್ಲಿ ಸನ್ನಿಹಿತರಾಗಿದ್ದಾರೆ ಅಂತ ದಾಖಲೆ ಮಾಡುತ್ತಾರೆ. ಅಂದರೆ ಋಷಿಕೇಶ ತೀರ್ಥರು ಪರಮಾರು ಮಠದ ಮೂಲಯತಿಗಳು. ಅನಂತರದಲ್ಲಿ 5ನೇಯವರೇ ಶ್ರೀ ಶ್ರೀ ವಿದ್ಯಾಮೂರ್ತಿ ತೀರ್ಥ ಶ್ರೀಮಚ್ಚರಣರು. ಈ ಕಡೆಗೂ ಕೂಡ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ನಂತರದವರೇ ಸರ್ವಜ್ಞಕಲ್ಪ ಶ್ರೀಮಟ್ಟಿಕಾಕೃತ್ಪಾದರು. ಇಬ್ಬರು ಸಮಕಾಲೀನರು, ಇಬ್ಬರಲ್ಲೂ ಬಹಳ ಸ್ನೇಹ ಇದೆ. ಒಂದೇ ಕಡೆಗೆ ಇಬ್ಬರು ಸೇರಿ ವೃಂದಾವನವನ್ನು ಪ್ರವೇಶ ಮಾಡುವಷ್ಟರ ಮಟ್ಟಿಗೆ ಇಬ್ಬರೊಳಗೆ ಸ್ನೇಹ ಇದೆ. ಮತಪ್ರಸಾರ ಕಾರ್ಯದಲ್ಲಿ ಇಬ್ಬರು ಸೇರಿ ಮಾಡಿದ್ದಾರೆ. ಇವರ ಲೇಖನದಂತೇನೆ. ನಾವು ಯಾವುದು ಇಲ್ಲಿ ಬೇರೆ ಯಾವ ಪುಸ್ತಕಗಳನ್ನು ಹಿಡಿದಿಲ್ಲ, ಇದೇ ಸಂಶೋಧಕರ ಪುಸ್ತಕವನ್ನೇ ಹಿಡಿದಿದ್ದೇನೆ, ಪೇಜ್ ನಂಬರ್ 6. ಸರಿ, ಅಲ್ಲಿ ಹೀಗೆ ದಾಖಲೆ ಮಾಡಿ ಹೇಳುತ್ತಾರೆ, ಇಬ್ಬರೂ ಸೇರಿ ಮತಪ್ರಸಾರವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಬ್ಬರೂ ಜೊತೆಯಾಗಿ ಸಹಕರಿಸಿರುವ ಸಂಭವ ಉಂಟು ಅಂತ ಹೇಳ್ತಾರೆ. ಋಷಿಕೇಶ ತೀರ್ಥರು ದಾಖಲು ಮಾಡಿದ, ಅಂದರೆ ಬರೆದಿಟ್ಟ ಮೂಲಕೋಶ ಏನಿದೆ, ಈ ಮೂಲಕೋಶ ಋಷಿಕೇಶ ತೀರ್ಥರ ಲೇಖನ ಮಾಡಿದ ಪುಸ್ತಕ ಶ್ರೀ ವಿದ್ಯಾಮೂರ್ತಿ ಶ್ರೀಮಚ್ಚರಣರ ಕಡೆಗೆ ಇದೆ. ಇಬ್ಬರೂ ಸೇರಿ ಒಂದೇ ಪ್ರಾಂತದಲ್ಲಿ ವೃಂದಾವನ ಪ್ರವೇಶ ಮಾಡುವಟ್ಟರ ಮಟ್ಟಿಗೆ ಸ್ನೇಹವನ್ನು ಇಟ್ಟುಕೊಂಡಾಗ, ಪರಸ್ಪರರಲ್ಲಿ ಅಷ್ಟು ಸ್ನೇಹ ಇರುವಾಗ, ಇಂತಹ ಮೂಲಕೋಶವನ್ನು ಶ್ರೀ ವಿದ್ಯಾಮೂರ್ತಿ ತೀರ್ಥ ಶ್ರೀಮಚ್ಚರಣರು ಶ್ರೀಮಟ್ಟೀಕಾಕೃತ್ಪಾದರಿಗೆ ಕೊಟ್ಟಿಲ್ಲ ಅಂತನ್ನೋದನ್ನು ಊಹೆ ಮಾಡೋದಾದರೂ ಹೇಗೆ? ಕೊಟ್ಟಿರಲಿಕ್ಕಿಲ್ವ? ಇವರು ಟೀಕಾಕೃತ್ಪಾದರು ಅವರ ಕಡೆಗೆ ಮೂಲಕೋಶ ಇಲ್ಲ ಅಂತಾದ ಪಕ್ಷದಲ್ಲಿ, ಇವರ ಪಕ್ಷದಲ್ಲಿ ಮುಂದೆ ನಾ ವಿಚಾರವನ್ನು ಹೇಳಲಿಕ್ಕಿದ್ದೇನೆ. ಶ್ರೀಮಟ್ಟೀಕಾಕೃತ್ಪಾದರಿಗೆ ಮೂಲಕೋಶ ಸಿಕ್ಕಿಲ್ಲ ಅಂತನ್ನೋದಾಗಿದ್ದರೆ, ಈ ಪುಸ್ತಕವೇ ಮೂಲ ಅಂತನ್ನೋರ ಈ ವಿಚಾರಕ್ಕನುಗುಣವಾಗಿಯೇ ನೋಡೋದಾದರೆ, ಇಷ್ಟು ಪರಸ್ಪರ ಒಂದೆಡೆ ವೃಂದಾವನ ಪ್ರವೇಶ ಮಾಡುವಟ್ಟರ ಮಟ್ಟಿಗೆ ಸ್ನೇಹ ಇರುವವರು ಇಬ್ಬರೂ ಒಟ್ಟಿಗೆ ಸೇರಿ ಮತಪ್ರಸಾರವನ್ನು ಮಾಡಿರ್ತಕ್ಕಂತಹ ಮಹನೀಯರಿ, ಮತ್ತು ಯಾಕೆ ಟೀಕಾಕೃತ್ಪಾದರ ಬಗ್ಗೆ ಅಷ್ಟು ಒಂದು ಸ್ನೇಹ, ಪ್ರೀತಿ, ವಿಶ್ವಾಸ ಅಂದರೆ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳಿಗೆ ಟೀಕಾ ಟಿಪ್ಪಣಿಗಳನ್ನು ಇವರು ರಚನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕಲ್ಲೇನು, ಟೀಕೆಗಳನ್ನು ರಚನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅಲ್ಲೇನು, ಮತಪ್ರಸಾರವನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ ಶ್ರೀಮಟ್ಟೀಕಾಕೃತ್ಪಾದರು ಅನ್ನುವ ಭಾವನೆಯಿಂದಲೇ ತಾನೆ. ಹಾಗಿರುವಾಗ ವ್ಯಾಖ್ಯಾನ ಮಾಡುವಾಗ ಮೂಲಕೋಶ ನನ್ನಲ್ಲಿ ಇದೆ, ಇದನ್ನು ತಗೊಳ್ಳಿ ಅಂತ ಸಹಕಾರ ಮಾಡಲಿಲ್ವಾ ಶ್ರೀ ವಿದ್ಯಾಮೂರ್ತಿ ಶ್ರೀಮಚ್ಚರಣರು? ಇಷ್ಟೆಲ್ಲ ಒಂದೇ ಪ್ರದೇಶದಲ್ಲಿ ವೃಂದಾವನ ಪ್ರವೇಶ ಮಾಡಲಿಕ್ಕೆ ಸಿದ್ಧರಾಗಿರ್ತಕ್ಕಂತಹ ಇಬ್ಬರು ಮಹನೀಯರು, ಅವರಿಗೆ ತಮ್ಮ ನೆಚ್ಚಿನ ಸ್ನೇಹಿತನಿಗೆ ಈ ಪುಸ್ತಕವನ್ನು ತೋರಿಸಲಿಲ್ವಾ ಅವರು ಅನ್ನುವುದೊಂದು ದೊಡ್ಡ ಪ್ರಶ್ನೆ ಇದೆ. ಅವರ ಹೇಳಿಕೆಯ ವಿರುದ್ಧ ಅವರೇ ಮಾತನಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಪೂಜ್ಯ ಆಚಾರ್ಯರ ಬಗ್ಗೆಯೂ ಕೂಡ ಸುಳ್ಳೆ ಸಂವಾದ ನಡೆದದ್ದೇ ಬೇರೆ ವಿಷಯಕ್ಕೆ ಇವರದನ್ನು ತಿರುಚಿ ಬೇರೆ ರೀತಿಯಾಗಿ ಆ ಯೂಟ್ಯೂಬ್ನೊಳಗೆ ಹೇಳಿದ್ದಾರೆ. ಅದನ್ನು ನಮ್ಮ ಗುರುಗಳು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ಅದರ ಬಗ್ಗೆ ನಾನೇನು ವಿವರಣೆಯನ್ನು ಕೊಡುವುದಿಲ್ಲ. ಹೀಗೆ ಸುಳ್ಳು ಮಾತನಾಡುವಂತಹ ವಿಚಾರ ನೋಡಿ ಗೊತ್ತಾಗತ್ತೆ ಇಲ್ಲಿ. ಇನ್ನೂ ಒಂದು ಆಶ್ಚರ್ಯ, ನಮ್ಮ ವಾದಿರಾಜ ಶ್ರೀಮಚ್ಚರಣರು, ಶ್ರೀಮದ್ ವಾದಿರಾಜ ಶ್ರೀಮಚ್ಚರಣರು ಅವರು ಈ ಮಹಾಭಾರತ ತಾತ್ಪರ್ಯ ನಿರ್ಣಯದ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡುವಾಗ, ಭವಪ್ರಕಾಶಿಕೆಯನ್ನು ರಚನೆ ಮಾಡುವಾಗ, ನಾರಾಯಣಂ ಸುರಗುರುಂ ಜಗದೇಕನಾಥಂ ಎನ್ನುವಂತಹ ಶ್ಲೋಕಕ್ಕೆ ತಮ್ಮದಾದ ಒಂದು ವ್ಯಾಖ್ಯಾನವನ್ನು ಮಾಡುವಾಗ ಹೀಗೆ ಹೇಳ್ತಾರೆ. ಶ್ರೀಮದಾಚಾರ್ಯರು ಏನು ರಚನೆ ಮಾಡಿದ್ದಾರೆ, ಮಹಾಭಾರತದ ಮಂಗಲ ಶ್ಲೋಕ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ಅಲ್ಲ,
ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರ ಸಿದ್ಧವಂದ್ಯಂ ಎಂಬುದಾಗಿ ಆ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಶ್ರೀಮದ್ವಾದಿರಾಜ ಗುರು ಸಾರ್ವಭೌಮರು ಹೀಗೆ ದಾಖಲೆ ಮಾಡುತ್ತಾರೆ. ಈ ರೀತಿಯಾಗಿ ಇದೇ ಮಂಗಲ ಪದ್ಯ ಇದೆ ಅನ್ನೋದನ್ನು ನಾನು ಕೇರಳದಲ್ಲಿ ಈಗಲೂ ಕೂಡ ಕಂಡಿದ್ದೇನೆ. ಕೇರಳ ದೇಶಸ್ಥ ಪುರಾತನ ಪುಸ್ತಕೇಶು ಅದ್ಯಾಪಿ ದೃಶ್ಯತೆ ಅಂತ ದಾಖಲೆ ಮಾಡ್ತಾರೆ. ಶ್ರೀಮದಾಚಾರ್ಯರ ತಾತ್ಪರ್ಯನಿರ್ಣಯ ಗ್ರಂಥದ ಒಂದು ಶ್ಲೋಕ ಅದು ನಿಜವಾದ ಮಹಾಭಾರತದಲ್ಲಿ ಹಾಗಿತ್ತೋ ಇಲ್ಲೋ ಅನ್ನೋದನ್ನು ಸಂಶೋಧನೆ ಮಾಡ್ತಾ ಅಂತ ಓಡಾಡಿದ ಶ್ರೇಷ್ಠ ವಿಮರ್ಶಕರಾದ ಶ್ರೀಮದ್ವಾದಿರಾಜ ಗುರು ಸಾರ್ವಭೌಮರು 2 ತಿಂಗಳ ಪರ್ಯಾಯವನ್ನು 2 ವರ್ಷಗಳ ಕಾಲ ಅಂತ ಪರಿವರ್ತಿಸಿದ ಮಹನೀಯರು. ಅವರ ಬಗ್ಗೆ ಹೇಳ್ತಾ ಹೊರಟ್ರೆ ಬಹಳ ಇದೆ. ಅಷ್ಟೆಲ್ಲ ಶ್ರೇಷ್ಠ ವಿಶೇಷಣಗಳಿಂದ ಯುಕ್ತರಾದ ಆ ಮಹನೀಯರು ಇಡೀ ಭಾರತದಾದ್ಯಂತ ತಮ್ಮ ಛಾಪನ್ನು, ತಮ್ಮ ಶಕ್ತಿಯನ್ನು, ಸಾಮರ್ಥ್ಯವನ್ನು, ಪಾಂಡಿತ್ಯವನ್ನು, ತಪಸ್ಸನ್ನು ತೋರಿರ್ತಕ್ಕಂತಹ ಆ ಮಹನೀಯರು ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥಗಳಿಗೆ ಟಿಪ್ಪಣಿಗಳನ್ನು ರಚನೆ ಮಾಡುವಾಗ, ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ಟೀಕಾ ಟಿಪ್ಪಣಿಗಳನ್ನು ರಚನೆ ಮಾಡುವಾಗ ಪಕ್ಕದ ಮಠದಲ್ಲೇ ಇರತಕ್ಕಂತಹ ಪಲಿಮಾರು ಮಠದಿಂದ ಆ ಮೂಲಕೋಶವನ್ನು ತೆಗೆದು ನೋಡುವ ಸಾಹಸ ಕೆಲಸವನ್ನು ಮಾಡಲಿಲ್ವಾ ಅವರು? ಅಥವಾ ಆಗ ವಾದಿರಾಜಗುರು ಸಾರ್ವಭೌಮರು ವಿರಾಜಮಾನರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪಲಿಮಾರು ಮಠದಲ್ಲಿ ಇರತಕ್ಕಂತಹ ಯತಿಗಳು ಯಾರಿದ್ದಾರೋ ಆ ಯತಿಗಳು ಇವರಿಗೆ ಮೂಲಕೋಶವನ್ನು ಕೊಡಲಿಲ್ವಾ? ಇವೆಲ್ಲ ಪ್ರಶ್ನೆಗಳು ಬರುತ್ತವೆ. ಪಕ್ಕದ 8 ಮಠಗಳಲ್ಲಿಯೇ ಪಕ್ಕದಲ್ಲಿ ಯಾರಿಗೆ ಯಾರ್ಯಾರ ಮಠಗಳಲ್ಲಿ ಏನೇನು ಇವೆ ಅಂತ ಗೊತ್ತಿರುವ ಸಂದರ್ಭದೊಳಗಿರುವಾಗ ಹೃಷಿಕೇಶ ತೀರ್ಥ ಶ್ರೀಮಚ್ಚರಣರು ಲೇಖನ ಮಾಡಿ ಇಟ್ಟಿರ್ತಕ್ಕಂತಹ ಸರ್ವಮೂಲ, ಆ ಮೂಲಕೋಶ ಅಂತ ಅನ್ನೋದೇನಿದೆ ಅದನ್ನು ನಾನು ಇಟ್ಕೊಂಡು ನೋಡಬೇಕು ಅಂತನ್ನುವಂತಹ ವಿಚಾರ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರಿಗೆ ಬರಲಿಲ್ವೋ ಅಥವಾ ಅವರು ಕೊಡಲಿಲ್ವೋ ಏನು ಅನ್ನೋದನ್ನು ದಾಖಲೆ ಮಾಡಬೇಕಾಗತ್ತೆ. ಇದನ್ನೇ ಮೂಲಕೋಶ ಅಂತ ನೀವು ಸಿದ್ಧ ಮಾಡಲಿಕ್ಕೆ ಅಂತ ಹೊರಟ್ರೆ ಋಷಿಕೇಶ ತೀರ್ಥ ಶ್ರೀಮಚ್ಚರಣರು ಬರೆದಿಟ್ಟಿರೋ ಪುಸ್ತಕ ಅಂತ ಇಷ್ಟೇ ಹೇಳಿದರೆ ನಾವು ಕೂಡ ಸಾಷ್ಟಾಂಗ ನಮಸ್ಕಾರವನ್ನೇ ಮಾಡ್ತೇವೆ, ಏನು ಸಂಶಯ ಇಲ್ಲ. ಆದರೆ ಶ್ರೀಮದ್ ಜಯತೀರ್ಥರಿಗೆ ಸಿಕ್ಕಿರ್ತಕ್ಕಂತಹ ಕೃತಿಗಳಲ್ಲಿ ಅದೇನಿದೆ ಸರ್ವಮೂಲ ಇದೆ, ಅದು ಪ್ರಚಲಿತ ಪಾಠ ಅಂತ ನೀವು ಅಂದದ್ದಕ್ಕಾಗಿ ನಮ್ಮ ಆಕ್ಷೇಪ ಇದು ಅಷ್ಟೇ, ಬಿಟ್ಟರೆ ಇನ್ಯಾವ ಕಾರಣಕ್ಕಾಗಿಯೂ ಆಕ್ಷೇಪ ನಮ್ಮದಲ್ಲ. ಹೀಗಾಗಿ ಇವೆಲ್ಲ ಪ್ರಶ್ನೆಗಳು ಬರುತ್ತವೆ. ಇವೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಹೇಳಬೇಕಾಗಿರತಕ್ಕಂತಹ ಹೊಣೆಗಾರಿಕೆ ವಿಮರ್ಶಕರಿಗೆ ಇರುತ್ತದೆ. ಲೌಕಿಕದೊಳಗಾದರೂ ಅಷ್ಟೇ, ಯಾವುದಾದ್ರೂ ಒಂದು ವಿಮರ್ಶೆ ಮಾಡಬೇಕಾದರೆ ಅದರ ಮೇಲೆ ಬರತಕ್ಕಂತಹ ಆಕ್ಷೇಪಗಳಿಗೆ ಇವರು ಸಮರ್ಪಕವಾಗಿ ಉತ್ತರವನ್ನು ಕೊಡುವ ಹೊಣೆಗಾರಿಕೆಯನ್ನು ಹೊತ್ತರೇನೆ ಅವರು ಸಂಶೋಧಕರಾಗಬೇಕು. ಇಲ್ಲದೆ ಹೋದರೆ ಸಂಶೋಧಕರಾಗುವ ಅರ್ಹತೆ ಅವರನ್ನು ಕಳ್ಕೋತಾರೆ. ಆದ್ದರಿಂದಾಗಿ ಇದು ಬಹಳ ಪ್ರಧಾನಭೂತವಾದದ್ದು. ಮತ್ತೊಂದು ಆಶ್ಚರ್ಯ, ಶ್ರೀಮದಾಚಾರ್ಯರ ಸಾಕ್ಷಾತ್ ಶಿಷ್ಯರಾದ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಶ್ರೀಮದ್ ಟೀಕಾಕೃತ್ಪಾದರವರೆಗೆ ವಿರಾಜಮಾನರಾದ ಈ 4 ಮಹನೀಯರು ಆದ್ಯ ಟೀಕಾಕಾರರು ಅಂತ ಕರೆಸಿಕೊಂಡ ಮಹನೀಯರು. ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯರಂತೆ, ನಾರಾಯಣ ಪಂಡಿತಾಚಾರ್ಯರಂತೆ, ಶ್ರೀ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು ಆದ್ಯ ಟೀಕಾಕಾರರು. ಇವರೆಲ್ಲ ಶ್ರೀಮದಾಚಾರ್ಯರ ಗ್ರಂಥಗಳಿಗೆ, ವಿಶೇಷವಾಗಿ ಶ್ರೀಮದ್ ಪದ್ಮನಾಭ ತೀರ್ಥ ಶ್ರೀಮಚ್ಚರಣರು 16 ಗ್ರಂಥಗಳು ನಮಗೆ ಗೊತ್ತಿದ್ದದ್ದು ಹೆಚ್ಚಿದ್ದರೆ ವಿದ್ವಾಂಸರು ಕ್ಷಮೆ ಮಾಡಬೇಕು ಅಂತ ಕೇಳ್ತೇನೆ. ನಮಗೆ ಗೊತ್ತಿದ್ದಂತೆ 16 ಗ್ರಂಥಗಳು, ಅದರಲ್ಲಿ 14 ಗ್ರಂಥಗಳಿಗೆ ಶ್ರೀಮದಾಚಾರ್ಯರ 14 ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ ಮಹನೀಯರು ಶ್ರೀ ಪದ್ಮನಾಭ ತೀರ್ಥ ಶ್ರೀಮಚ್ಚರಣರು. ಶ್ರೀ ನರಹರಿ ತೀರ್ಥರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ವಿಶೇಷವಾಗಿ ನಮ್ಮ ದೌರ್ಭಾಗ್ಯ, ನನಗೆ ಗೊತ್ತಿದ್ದದ್ದು, ನನ್ನ ಅಂತ ಹೇಳ್ತೇನೆ ನಾನು, 2 ಗ್ರಂಥಗಳು, ಒಂದು ಗೀತೆಗೆ ಮತ್ತೊಂದು ಯಮಕ ಭಾರತಕ್ಕೆ ಅವರು ಬರೆದಿರ್ತಕ್ಕಂಥದ್ದು ನನಗೆ ಗೊತ್ತಿದ್ದದ್ದು. ಅಂತೂ ವ್ಯಾಖ್ಯಾನವನ್ನು ಮಾಡಿರ್ತಕ್ಕಂತಹ ಮಹನೀಯರು. ಅವರ ನಂತರದಲ್ಲಿಯೇ ಅಕ್ಷೋಭ್ಯ ತೀರ್ಥರು, ಅವರ ನಂತರದಲ್ಲಿಯೇ ಶ್ರೀಮದ್ ಜಯತೀರ್ಥರು, ಸರ್ವಜ್ಞಕಲ್ಪ ಶ್ರೀಮದ್ ಟೀಕಾಕೃತ್ಪಾದರು. ಅವರಿಗೆ ಪ್ರಚಲಿತ ಪಾಠ ಅಂತನ್ನೋದು ಎಷ್ಟು ಭೂಷಣವಾಗುತ್ತೆ ಈ ವಾಕ್ಯ. ಅಪರಿಪೂರ್ಣವಾದ, ದೋಷಯುಕ್ತವಾದ, ರಿಪಿಟೇಷನ್ ಇದ್ದ ಈ ಪುಸ್ತಕ, ತುಳು ಭಾಷೆಯಲ್ಲಿ ಇದ್ದ ಈ ಪುಸ್ತಕವನ್ನು ಮೂಲ ಅಂತ ನಾವು ಒಪ್ಪಬೇಕು. ಪದ್ಮನಾಭ ತೀರ್ಥಾದಿಗಳು ವ್ಯಾಖ್ಯಾನ ಮಾಡಲಿಕ್ಕೆ ಅಂತ ಯಾವ ಒಂದು ಕೋಶವನ್ನು ಇಟ್ಕೊಂಡಿರ್ತಾರೋ ಇವರ ಅಭಿಪ್ರಾಯದಲ್ಲಿ
ಪ್ರಚಲಿತ ಕೋಶ ಅಂತ ಅವ್ರು ಏನು ಇಟ್ಕೊಂಡಿರ್ತಾರೋ ಸಾಕ್ಷಾತ್ ಶಿಷ್ಯರೇ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು. ಇನ್ನೂ ಆಶ್ಚರ್ಯ ಅಂದರೆ ನರಹರಿ ತೀರ್ಥರೇ ನರಸಿಂಹ ತೀರ್ಥರು ಅಂತ ಈ ವಿಮರ್ಶಕರೇ ಹೇಳ್ತಾರೆ. ಅಂದರೆ ಶ್ರೀಮದಾಚಾರ್ಯರ ಸಾಕ್ಷಾತ್ ಶಿಷ್ಯರಿಗೇನೆ ಈ ಪುಸ್ತಕಗಳು ಅಂದರೆ ಮೂಲ ಪ್ರತಿಗಳು ಸಿಗಲಿಲ್ಲ. ಸಾಕ್ಷಾತ್ ಶಿಷ್ಯರೇ ಆದ ಇವರಿಬ್ಬರಿಗೂ ಕೂಡ ಅದು ಪ್ರಚಲಿತ ಪಾಠ ಸಿಕ್ತು ಅಂದರೆ ಅಬ್ಬಾ ಏನು ತಲೆ ಅಂತ ಹೇಳಬೇಕು ಅಂತ ನನಗನ್ನಿಸ್ತಾ ಇದೆ. ಸಮಕಾಲೀನ ಒಬ್ಬ ಶಿಷ್ಯರು ದಾಖಲೆ ಮಾಡಿದರೆ ಅದು ಮೂಲಕೋಶ. ಸಮಕಾಲೀನ ಇನ್ನಿಬ್ಬರು ಶಿಷ್ಯರು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಇವರ ಪ್ರಕಾರನೇ ನಾನು ಹೇಳ್ತಾ ಇರೋದು. ಹಾಗಾದರೆ ಇವರಿಬ್ಬರೂ ಕೂಡ ದಾಖಲೆ ಮಾಡಿರ್ತಕ್ಕಂಥದ್ದೇನಿದು ಪ್ರಚಲಿತ ಪಾಠದ್ದು ಅಂದರೆ ಏನು ಸ್ವಾಮಿ ಲಾಜಿಕ್ ಇದು? ತುಂಬ ಆಶ್ಚರ್ಯ ತಂದು ಕೊಡ್ತಾ ಇದೆ, ತುಂಬ ಆಶ್ಚರ್ಯ ತಂದು ಕೊಡ್ತಾ ಇದೆ. ಅದ್ಯಾಕೆ ಮೂಲಕೋಶ ಆಗುವುದಿಲ್ಲ? ಅದನ್ನು ಯೋಚನೆ ಮಾಡಬೇಕಲ್ವ ನಾವು. ಪದ್ಮನಾಭ ತೀರ್ಥರದ್ದು ಯಾಕೆ ಮೂಲಕೋಶ ಅಲ್ಲ? ಅವರು ಯಾಕೆ ದಾಖಲು ಮಾಡಿರಲಿಕ್ಕಿಲ್ಲ? ಅವರು ದಾಖಲೆ ಮಾಡಿದ್ದು ಉಲ್ಲೇಖ ಇಲ್ಲಲ್ಲ ಅಂತ ನೀವು ಹೇಳಬಹುದು. ಅದಕ್ಕೆ ಉತ್ತರವನ್ನು ನೀವು ಹೇಳಬಹುದು. ನಾನು ಆಕ್ಷೇಪ ನಾನು ಹೀಗೆ ಮಾಡ್ಕೊಂಡು ಉತ್ತರ ಹೇಳ್ತಾ ಇದ್ದೇನೆ, ಹಾಗೆ ನೀವುಗಳು ಕೂಡ ಹೇಳಬೇಕು, ಆಕ್ಷೇಪ ಮಾಡಿ ಉತ್ತರ ಹೇಳಬೇಕು. ಪದ್ಮನಾಭ ತೀರ್ಥರು ಹಾಗೆ ಲೇಖನ ಮಾಡಿದ್ದಾರೆ ಅಂತ ದಾಖಲೆ ಇಲ್ಲಲ್ಲ ಅಂತ ನೀವು ಕೇಳಿದರೆ, ನೀವು ಹೇಗೆ ಅಪರಿಪೂರ್ಣವಾದ ಪುಸ್ತಕ ಗೆದ್ದಲು ಹಿಡಿದು ಕೆಲವು ಗ್ರಂಥಗಳು ಶ್ರೀಮದಾಚಾರ್ಯ ಸರ್ವಮೂಲ ಗ್ರಂಥಗಳಲ್ಲಿಯೇ ಕೆಲವು ಗ್ರಂಥಗಳು ನಾಶವಾಗಿವೆ ಅಂತ ಹೇಳ್ತೀರೋ, ಅದೇ ಉತ್ತರವನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ ಇದೆ. ಹಾಗಾಗುವ ಸಂಭವವೂ ಇದೆ. ಅನೇಕ ಗ್ರಂಥಗಳು ಎಷ್ಟೋ ಹಾಗಾಗಿ ಹೋಗಿವೆ, ಯಾಕಾಗಲಿಕ್ಕಿಲ್ಲ? ಇತಿಹಾಸದಲ್ಲಿ ಎಷ್ಟು ಹಾಗೇ ಕಾಯಂ ಉಳಿಲಿಕ್ಕೆ ಸಾಧ್ಯ ಅದ ಏನು? ಪ್ರಕೃತಿಯ ವಿಕೋಪಕ್ಕೋ ಅಥವಾ ಮೊದಲಾದ ಈ ಗೆದ್ದಲು ಹಿಡಿಯೋದೋ ಮೊದಲಾದ ಕಾರಣಗಳಿಂದ ನಾಶ ಆಗಿಲ್ಲ ಸಂಭವ ಇದೆ. ಎಲ್ಲದಕ್ಕೂ ಒಂದು ಆಯುಷ್ಯ ಅಂತ ಇರುತ್ತೆ. ಹೀಗಾಗಿ ಬರದೇ ಇಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ, ಬರೆದಿಟ್ಟಿರ್ತಾರೆ. ಅದ್ಯಾಕೆ ಮೂಲಕೋಶ ಆಗಬಾರದು? ಇವತ್ತಿನವರೆಗೂ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಬಂದಿರತಕ್ಕಂತಹ ಒಂದು ಟೀಕಾ ಟಿಪ್ಪಣಿ ಪರಂಪರೆ ಅನ್ನೋದೇ ಇಲ್ಲಿ ಇದೆ. ಪದ್ಮನಾಭ ತೀರ್ಥರ, ನರಹರಿ ತೀರ್ಥರ, ಶ್ರೀಮಠ್ ಟೀಕಾಕೃತ್ಪಾದರ ಗ್ರಂಥಗಳಿಗೆ ಟಿಪ್ಪಣಿಗಳನ್ನು ರಚನೆ ಮಾಡುವ ಸಂಪ್ರದಾಯ ಇದೆ. 800 ವರ್ಷಗಳವರೆಗೆ ಬೆಳೆದು ಬಂದಿರತಕ್ಕಂತಹ ಒಂದು ಪಾಠ, ಅದು ಪ್ರಚಲಿತ ಪಾಠ. ಅಪರಿಪೂರ್ಣವಾದ ನಿಮ್ಮ ಹೇಳಿಕೆಯಂತೆ ಅಪರಿಪೂರ್ಣವಾದ ದೋಷಯುಕ್ತವಾದ ರಿಪಿಟೇಷನ್ ಇರುವಂತಹ ಒಂದು ಪುಸ್ತಕ ಅದು ಮೂಲಕೋಶ ಆಗಬೇಕು ಅಂದರೆ ಯಾವ ನ್ಯಾಯ ಇದು? ಇವುಗಳಿಗೆ ಸಮರ್ಪಕವಾದ ಉತ್ತರವನ್ನು ತಾವುಗಳು ಕೊಡ್ತೀರಿ ಎನ್ನುವಂತಹ ವಿಶ್ವಾಸವನ್ನು ಇಟ್ಕೊಂಡಿದ್ದೇನೆ. ಇನ್ನು ಒಳಗಿರುವ ವಿಷಯಗಳು ಅವುಗಳನ್ನು ಮತ್ತೆ ಸಂದರ್ಭ ಬಂದಾಗ ನಾವು ನೋಡ್ತಾ ಹೋಗಿ ವಿಮರ್ಶೆಯನ್ನು ಮಾಡೋಣ. ಕೇವಲ ಇದು ಮೇಲ್ನೋಟದ ವಿಮರ್ಶೆ ಮಾಡಬೇಕಾದ್ರೆ ಹೀಗಿರುತ್ತೆ, ಮತ್ತೂ ಪ್ರಶ್ನೆಗಳಿವೆ, ಕೇಳಬೇಕು ಅಂದರೆ ಸಮಯ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಬಿಡಬೇಕಾಗತ್ತೆ. ಇದೇ ಹೃಷಿಕೇಶ ತೀರ್ಥರ ಮೂಲ ಹಸ್ತಾಕ್ಷರ ಅಂತ ನೀವು ನಿರ್ಣಯ ಆದರೂ ಹೇಗೆ ಮಾಡಿದಿರಿ ಅಂತ ಪ್ರಶ್ನೆ ಬರುತ್ತೆ. ಅವರು ಬರೆದಿರತಕ್ಕಂತಹ ಸಂಪ್ರದಾಯ ಪದ್ಧತಿನೋ ಅಥವಾ ನಮ್ಮ ಸತಧರ್ಮತೀರ್ಥ ಶ್ರೀಮಚ್ಚರಣರು ದಾಖಲು ಮಾಡಿದಂತೆ ಭಾ ಶಬ್ದಕ್ಕೆ ವ್ಯಾಖ್ಯಾನವನ್ನು ಅವರು ಶ್ರೀಮದಾಚಾರ್ಯರ ಮುಖದಿಂದ ಕೇಳಿ ಬರೆದಿಟ್ಟಿದ್ದಾರೆ ಅಂತ ದಾಖಲು ಮಾಡಿದಂತೆ ಆ ಭಾಧಾತುವಿನ ಅರ್ಥಮಾಲಿಕೆಯ ಹಸ್ತಪ್ರತಿ ಏನಾದರೂ ನಿಮಗೆ ಸಿಕ್ಕಿದೆಯಾ? ಅಥವಾ ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಪತ್ರ ಬರಿಬೇಕಾದರೆ, ಅಥವಾ ಮಠದಿಂದ ರಾಜರಿಗೆ ಪತ್ರ ಬರಿಬೇಕಾದರೆ, ಅಥವಾ ಇನ್ಯಾರಿಗೋ ಬರಿಬೇಕಾದರೆ ಆಗ ಇವರು ಸ್ವಹಸ್ತಾಕ್ಷರದಿಂದ ಬರೆದದ್ದು ಏನಾದರೂ ನಿಮಗೆ ಸಿಕ್ಕಿದೆಯಾ? ಆ ಹಸ್ತಪ್ರತಿಯನ್ನು ಈ ಹಸ್ತಪ್ರತಿಯನ್ನು ಅಂದರೆ ಅಲ್ಲಿರುವ ಅಕ್ಷರಗಳನ್ನು ಇಲ್ಲಿರುವ ಅಕ್ಷರಗಳನ್ನು ತುಲನೆ ಮಾಡಿದ್ದೀರಾ? ಹೋಲಿಸಿ ನೋಡಿದ್ದೀರಾ? ಅದು ಹೃಷಿಕೇಶ ತೀರ್ಥರದೇ, ಇದು ಹೃಷಿಕೇಶ ತೀರ್ಥರದೇ ಅಂತ ನಿರ್ಣಯ ಮಾಡಿದ್ರಾ? ಕೇವಲ ಇದೊಂದೇ ಪುಸ್ತಕ ನೋಡಿ ಅದರಲ್ಲಿ ಬರೆದಿದ್ದಾರೆ ಹೃಷಿಕೇಶ ತೀರ್ಥರಿಂದ ಬರೆದಿರ್ತಕ್ಕಂಥದ್ದು ಅಂತ ಬರೆದಿದ್ದಾರೆ ಅಂತ ಅನ್ನೋದನ್ನು ಒಂದೇ ವಾಕ್ಯ ಇಟ್ಕೊಂಡು ಹೇಳಿದ್ರಾ? ಹೇಗೆ ಹೇಳಿದಿರಿ ಅಂತ ಬೇಕಲ್ಲ, ಕಾರಣ ಕೊಡಬೇಕಲ್ಲ. ಹೀಗೆ ಒಂದಲ್ಲ ಎರಡಲ್ಲ ಬಹಳ ಪ್ರಶ್ನೆಗಳು ಬರುತ್ತವೆ. ಅದಕ್ಕೋಸ್ಕರ ಇವು ಎಲ್ಲವುಗಳಿಗೂ ಕೂಡ ತಾವುಗಳು ಉತ್ತರವನ್ನು ಹೇಳ್ತೀರಿ ಅಂತನ್ನುವಂತಹ ನಿರೀಕ್ಷೆಯಲ್ಲಿ ನಾನು ಇರ್ತೇನೆ. ಎಲ್ಲ ಸಜ್ಜನರಿಗೆ, ವಿದ್ವಾಂಸರಿಗೆ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ ಎಲ್ಲ ಟೀಕಾಕಾರರಿಗೆ, ಎಲ್ಲ ಟಿಪ್ಪಣಿಕಾರರಿಗೆ ಗೌರವದ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಉತ್ತರದ ನಿರೀಕ್ಷೆಯಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳಿವೆ. ಅವರ ಬರೆದ ಕೃತಿಗಳಲ್ಲಿ ಶ್ರೀ ವಿದ್ಯಾಮೂರ್ತಿ ತೀರ್ಥ ಶ್ರೀಪಾದಂಗಳವರ ಮೂಲ ವೃಂದಾವನದ ವಿಷಯಕವಾಗಿ ಶ್ರೀ ರಘುವರ್ಯ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಅವರು ದಾಖಲಿಸಿದ್ದು, ಶ್ರೀ ರಾಘವೇಂದ್ರ ತೀರ್ಥರ ಬಗ್ಗೆ ಅವರು ದಾಖಲಿಸಿದ್ದು,
ಆ ತಾಪಸಕೃತಿಯಲ್ಲಿ ಈ ಸಂಶೋಧಕರು ಹೇಳಿರ್ತಕ್ಕಂತಹ ವಿಚಾರಗಳ ಬಗ್ಗೆ ಇನ್ನೂ ಬೇಕಾದಷ್ಟು ವಿಷಯಗಳಿವೆ ಮಾತನಾಡಲಿಕ್ಕೆ. ಮುಂದಿನ ಹಂತಗಳಲ್ಲಿ ಇವರು ಮಾಡಿರ್ತಕ್ಕಂತಹ, ಅಂದರೆ ತಮ್ಮ ವಿರುದ್ಧವಾಗಿ, ತಮ್ಮ ವಿಚಾರಗಳ ವಿರುದ್ಧವಾಗಿ ತಾವೇ ಎಷ್ಟು ವ್ಯವಹಾರಗಳನ್ನು ಮಾಡಿದ್ದಾರೆ ಅನ್ನುವುದನ್ನು ತೋರಿಸುವಂತಹ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾನು ಕೊಡ್ತೇನೆ. ಸಮಯಾಭಾವ ಇರೋಣದರಿಂದ ನಾನು ಎಪಿಸೋಡ್ಗಳ ಮುಖಾಂತರ ಈ ಸಂಶೋಧಕರ ಒಂದು ನಿಜವಾಗಿಯೂ ಅವರ ಒಂದು ಸತ್ಯವಾದ ಮುಖ ಏನಿದೆ, ಹೇಗೆ ಭಿನ್ನಾಭಿಪ್ರಾಯದ ವಿಚಾರಗಳನ್ನು ಕೊಡ್ತಾರೆ, ಆ ಎಲ್ಲ ವಿಷಯಗಳನ್ನು ವಾಚಕರ ಮುಂದೆ ಇಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಎಪಿಸೋಡ್ಗಳ ಮುಖಾಂತರ ಕೊಡ್ತೇನೆ ಎಂಬುದಾಗಿ ಹೇಳ್ತಾ ನಾನು ಭಗವಂತನ ಪಾದಾರವಿಂದಗಳಲ್ಲಿ ಈ ವಾಂಗ್ಮಯ ಸೇವೆಯನ್ನು ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.